ಶಾಂತಾಬಾಯಿ ಅಂದ್ರೆ ಏನು ಅನ್ಕೊಂಡಿದ್ಯಾ? ಎಲ್ಲದಕ್ಕೂ ಬಾಯಿ ಮುಚ್ಕೊಂಡಿದ್ದು, ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎದ್ದು ಗಂಡನ್ ಕಾಲಕ್ಕೆ ಬಿದ್ದು ತಾಳಿನ ಕಣ್ಣು ಓದ್ಕೊಂಡು ಅಡಿಗೆ ಮಾಡಿ ಕಸ ಗುಡಿಸಿ ಮುಸ್ರೆ ತಿಕ್ಕಿ ನೆಲ ಸಾರಿಸಿ ಮಕ್ಳನ್ನ ಸ್ಕೂಲ್ ಕಳ್ಸಿ ಗಂಡನ ಆಫೀಸ್ ಕಳ್ಸಂತ ಮಾಮೂಲಿ ಹೆಂಡತಿ ಅನ್ಕೊಂಡಿದ್ಯಾ? ಶಾಂತಾಬಾಯಿ ಏನಕ್ಕ ಒಂದೇ ಉಸಿರಲ್ಲಿ ಇಷ್ಟೊಂದು ಡೈಲಾಗ್ ಹೇಳ್ಬಿಟ್ಟಿಲ್ಲ. ಟ್ಯಾಕ್ ಬ್ಯಾಕ್ ಹಾಕಿಲ್ವಾ? ಟ್ಯಾಕ್ ಬ್ಯಾಕ್ ಹಾಕಿಲ್ಲ. ಚಪ್ಪಲಿ ಹೊಡ್ರಿ ನಮ್ಮ ಅಕ್ಕ. ಸೂಪರ್ ಪರ್ಫಾರ್ಮೆನ್ಸ್. ಶಾಂತಾಬಾಯಿ, ಈ ಶಾಂತಾಬಾಯಿ ಬಾಯ್ ಬಿಟ್ರೆ ಭೂಕಂಪನೆ. ಯಾಕಂದ್ರೆ ಈ ಶಾಂತಾಬಾಯಿ ಇದ್ ಕಡೆ ಶಾಂತಿ ಬರಂಗೇ ಇಲ್ಲ. ಜಗೀಶ್ ಸರ್, ಈ ಮನೇಲಿ ಒಂದು 10 ವರ್ಷದಿಂದ ಇದೀನಿ. ಈ ಪಕ್ಕದ ಮನೆಗೆ ಯಾರೇ ಬಂದ್ರು 3 ತಿಂಗಳ ಮೇಲೆ ಇರಲ್ಲ. ಏನಪ್ಪ ಬರ್ಬೇಕಾದ್ರೆ ಸುಖವಾಗಿ ಬರ್ತಾರೆ, ಬಂದ ಮೇಲೆ ನಾಯಿ ನರಿ ತರ ಕಿತ್ತಾಡ್ಕೊಂಡು 3 ತಿಂಗಳಲ್ಲಿ ಓಡೋಗೋದ. ಈಗ ಬಂದಿರೋ ಸಂಸಾರ ಆದ್ರೂ ಸುಖವಾಗಿರ್ಲಿ. ಮಂದಾರ, ಏನೇ ಮಾಡ್ತಾ ಇದ್ಯಾ? ರಂಗೋಲಿ ಹಾಕ್ತಾ ಇದ್ದೀನಿ. ರಂಗೋಲಿ ನೀನ್ ಯಾಕೆ ಹಾಕ್ತಾ ಇದ್ಯಾ? ನಾನೇ ಹಾಕ್ಬೇಕಲ್ಲಕ್ಕ. ನಮ್ಮನೇಲಿ ರಂಗೋಲಿ ಯಾರು ಹಾಕ್ತಾರೆ ಅಂತ ನೋಡ್ತೀಯಾ? ತೋರಿಸ್ತೀರಾ? ಆ ಕಡೆ ಚೂಡು. ಯಾರಿದು ಮುಠಾ ಮೇಸ್ತ್ರಿ? ಏ ಗಂಡ, ಮೊನ್ನೆಯಿಂದ ನೋಡ್ತಾ ಇದ್ದೀನಿ ಬರೀ 1, 2, 3 ಚಿಕ್ಕ ಎಳಿತಾ ಇದ್ದ, ಗೆರೆನೇ ಎಳಿತಾ ಇಲ್ಲ. ನಾಳೆ ಮೋಡ ಚಿತ್ರ ಬಿಡಿಸ್ತೀನಿ. ಆಮೇಲೆ ಮಳೆ ಚಿತ್ರ ಬಿಡಿಸ್ಬಿಡು. ಏಯ್ ಅದೆಲ್ಲ ಬಿಡು, ಬೆಳಗ್ಗೆಯಿಂದ ಏನೇನ್ ಕೆಲಸ ಮಾಡಿದ್ಯಾ ಹೇಳಮ್ಮ. ಕಮನ್ ಟೆಲ್ ಮಿ. ನೆಲ ಒರೆಸಿದ್ನಾ, ಅನ್ನ ಮಾಡಿದ್ನಾ, ಸಾಂಬಾರ್ ಮಾಡಿದ್ನಾ, ಬಟ್ಟೆ ತೊಳೆದ್ನಾ, ಪಾತ್ರೆ ತೊಳೆದ್ನಾ, ಕಾಫಿ ಮಾಡಿದ್ನಾ? ಅಲ್ಲಿ ಲೈಟ್ ಇಲ್ಲ, ಇಲ್ಬಾ. ಎಲ್ಲ ಮಾಡ್ದೆ, ನೀರ್ ಕಾಯಿಸಿದ್ಯೇನೋ? ಅದೊಂದು ಕಾಸಿಲ್ಲ ಮೇಡಮ್. ಅದೊಂದು ಕಾಯಿಸಿಲ್ಲ ಸರ್, ನಾನ್ ಕಾಯಿಸ್ತೀನಿ, ತಗೋ. ಏನೇ ಬರ್ಬರ್ತಾ ಅತಿ ಆಯ್ತು ನಿಂದು. ಜಗಣ ಬಾಳ ಮಾಡ್ತಾಳ್ತಾಳೆ, 1-4 ಬಿಟ್ರೆ ಸರಿ ಹೋಗ್ತಾಳೆ. ಹೊಡ್ಬಿಟ್ನಕ್ಕ. ಇನ್ನೊಂದು 4 ಕೊಡಿ. ಹೊಡ್ಬಿಟ್ಟೆ ಅಕ್ಕ. ಎದ್ದು ಬಂದು ಹೊಡಿತಾರೇನೋ ಅಕ್ಕ. ಈಗ ಕಣೆ ಅಸ್ಲಿ ಆಟ ಶುರು. ನೀನು ಒಳಗಡೆ ಇರೋ ಮಹಾನಟಿನ ಆಚೆ ತಗೊಂಬ. ನನಗೆ ಅನ್ಯಾಯ ಆಗ್ತದೆ, ಯಾರು ಬರ್ತಾ ಇಲ್ವೇ? ಈ ತರ ಆಕ್ಟಿಂಗ್ ಮಾಡಿ. ಯಾರ ಎದ್ದು ಬರ್ರೋ. ನಿಮ್ಗೆ ಹೆಣ್ಮಕ್ಳ ತಂಟ ಅರ್ಥ ಆಗುತ್ತೋ ಇಲ್ಲ? ಯಾರಾದ್ರೂ ಬಂದ್ ನನ್ ಕಾಪಾಡ್ರು. ಈ ಸಮಾಜದಲ್ಲಿ ಒಂದು ಹೆಣ್ಣಿಗೆ ನ್ಯಾಯನೇ ಇಲ್ವಾ? ನೀವಾದ್ರೂ ಬಂದ್ ಕೇಳ್ರಿ. ಹೌದಾ ಅಕ್ಕ? ಎಲ್ಲಿಗೆ ದೊಣ್ಣೆ ಕೊಡಕ್ಕ? ಇದಕ್ಕೆ ಅಂತ ಪ್ರಾಪರ್ಟಿ ತಗೊಂಬರ್ರು. ರೆಡಿ 7 ವಾರದಿಂದ ಕಾಯ್ತಿದ್ವಿ. ನನ್ ಮಗಿಗೆ ಯಾವಾಗ ಹೊಡಿಬೇಕು ಅಂತ ಹಾಕ್ಬಿಟ್ಟು. ಆನಂದಣ್ಣ, ನನ್ನ ಹೆಂಡತಿ ಗೋಡೆ ಮೇಗಿಲೋ ಪಲ್ಲಿ ತರ ಇದ್ಲು, ಒಮ್ಮಿಂದೊಮ್ಮೆ ನಾಗವಲ್ಲಿ ಹೆಂಗಾದ್ಲು ಅಂತ. ನಾನ್ ಬಿಡ್ತೀನಣ್ಣ, ನಾವು ಗಂಡಸರಣ, ಗಂಡಸರು. ಈಗ ನೋಡೋಣ ಒಳಗಡೆ ಹೋಗಿ ಹೆಂಗ್ ವಾಣಿಸ್ತೀನಿ ಅಂತ. ಮಂದಾರ ಅಕ್ಕ, ಅಕ್ಕ ಮನ್ಮತ, ಏನು ಏನಾಯ್ತು? ಇಲ್ಲಕ್ಕ, ನನ್ನ ಸಂಸಾರ ಈ ಮನೇಲಿ ತುಂಬಾ ಚೆನ್ನಾಗಿ ನಡೀತಾ ಇದೆಯಲ್ಲ, ಅದಕ್ಕೋಸ್ಕರ ಈ ಖುಷಿ ತಡ್ಕೊಳಕ್ಕಾಗಲ್ಲ ಅಂತ ನಾನೇ ಆಫೀಸಿಗೆ ಹೇಳಿ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಕ್ಕ. ನಾವಿನ್ ಬರ್ತೀವಕ್ಕ. ಅಕ್ಕ ಬರ್ತೀನಕ್ಕ. ಹೊರಟ್ರ. ಮಂದಾರ, ನನ್ನ ನಂಬರ್ ಇದೆ ತಾನೆ? ಪದೇ ಫೋನ್ ಮಾಡ್ತಾರು, ಮರಿಬೇಡ. ಮಳೆ, ಬೋರು, ಟಿವಿ, ಕಾಯ, ಕೆರಿಯೋದು, ಕೆಕ್ಕೊಂಡೆ ಗಂಡ ಕರ್ಕೊಂಡು. ಇನ್ನೂ ಸ್ವಲ್ಪ ತಿಂದ್ರೆ ಬಹಳ ಡೌನ್ಲೋಡ್ ಆಗುತ್ತಿಲ್ಲ. ಈ ಮನೇಲಿ ಯಾರು ಬರ್ತಾನೆ ಇಲ್ಲ. ನಾವು ಹೊಸ್ತಾಗಿ ಮದ್ವೆ ಆಗಿ ಎಲ್ಲೆಲ್ಲಿ ಅಂತ ಮನೆ ಹುಡುಕಿದೋ
ಇದುವರೆಗೂ ಒಂದು ಮನೆನೂ ಸಿಗ್ತಾ ಇಲ್ಲ. ಬನ್ರಿ ಹೊಸ್ದಾಗ್ ಬಂದಿದ್ದೀರಾ? ಹೌದು, ಹೊಸದಾಗಿ ಮದ್ವೆ ಆಗಿದ್ದು, ಹೌದಾ? ಮನೆ ಹುಡುಕ್ತಾ ಇದ್ದು. ಏ, ಇದೇ ಪಕ್ಕದ ಮನೆ ಖಾಲಿ ಇದೆ ರೀ. ಹೌದಾ? ಒಂದ್ ಕೆಲ್ಸ ಮಾಡಿ, ಮನೆ ಹೇಗಿದೆ ಅಂತ ನೋಡ್ಕೊಂಡ್ ಬನ್ನಿ, ಹೋಗ್ರಿ. ಹೌದಾ? ಬಾ ಶ್ವೇತಾ, ಇಲ್ಲ ನೋಡ್ಕೊಂಡ್ ಬಾ. ಅವ್ರು ಇರ್ಲಿ, ನೀವ್ ಹೋಗಿ. ಮನೆ ಹುಡುಕಿದ ಉದ್ದೇಶನೇ ಅದಕ್ಕೆ. ಮನೆ ನೀವು ಅವ್ರಿಗೆ ಇಟ್ಕೊಡ್ರಿ, ನಾನು ಹೋಗಿ ಏನ್ ಮಾಡ್ಲಿ? ಆಮೇಲೆ ಕಳಿಸ್ತೀನಿ, ಹೋಗಿ. ಓಕೆ. ರೀ, ಹೊಸ್ದಾಗ್ ಮದ್ವೆ ಆಗಿದ್ಯಾ? ನಿಮ್ ಸುಖ ಸಂಸಾರಕ್ಕೊಂದು ಒಳ್ಳೆ ಟಿಪ್ ಕೊಡ್ಲಾ? ಏನದು? ನಿಮ್ಮ ಸುಖ ಸಂಸಾರದಲ್ಲಿ ಬರೀ ಶಾಂತಿನೇ ಇರುತ್ತೆ ಇನ್ಮೇಲಿಂದ. ಯಾಕಂದ್ರೆ ನನ್ನ ಹೆಸರೇ ಶಾಂತಪ್ಪ. ಒಂದೇ ಹೇಳ್ಬೋದು, ಇದು ಕಂಪ್ಲೀಟ್ಲಿ ಅನು ಆಕ್ಟ್, ಸ್ಪೆಷಲಿ ಅನುಗೋಸ್ಕರ ಇವತ್ತು ಆಕ್ಟ್ ನಡಿಬೇಕಾದ್ರೆ ಕೇವಲ ಅನುಶ್ರೀ ಮಾತ್ರ ಕಾಣಿಸ್ತಿದ್ರು ನನಗೆ. 8 ಪೇಜ್ ಡೈಲಾಗ್ನ ನೀವು ರಿಹರ್ಸ್ ಮಾಡಿ ವಿತೌಟ್ ಟಾಕ್ ಬ್ಯಾಕ್ ನೀವು ಮಾಡೋದಕ್ಕೆ ನಿಮ್ಗೆ ಜೋರು ಚಪ್ಪಾಳೆ ಹಾಗೂ ಸೆಲ್ಯೂಟ್. ಇದಕ್ಕೆ ಯಾರು ಆಕ್ಚುಲಿ ರೈಟರ್ ಬಂದು ಶರಣಪ್ಪ ಹಾಗೂ ಚಂದ್ರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮೆಂಟರ್ ಅಂಡ್ ರೈಟರ್. ಫ್ಯಾಂಟಾಸ್ಟಿಕ್ ಜಾಬ್ ಗೈಸ್, ಫ್ಯಾಂಟಾಸ್ಟಿಕ್ ಜಾಬ್. ನಿಮ್ಮೆಲ್ಲರ ನೆಚ್ಚಿನ ಅನುಶ್ರೀ ಅವ್ರಿಗೋಸ್ಕರ ನನ್ನ ಸ್ಟ್ಯಾಂಡಿಂಗ್ ಓವೇಷನ್. ಅನುಶ್ರೀ ಅವ್ರ ಮದುವೆ ಆಗೋರು ಹೆಂಗಿರ್ತಾರೆ ಅಂತೇಳಿ ಕರ್ನಾಟಕ ಜನತೆ ಕೇಳ್ತಿದ್ರಲ್ಲ, ನೋಡಿ ಅವ್ರು ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ಗಂಡು ಹಂಗಿದ್ದಾರೆ. ಓಕೆ, ಈ ಶಾಂತಾ ಬೈಕ್ ಕ್ಯಾರೆಕ್ಟರ್ನ ಎಲ್ಲಾ ನಮ್ಮ ಟೀಮ್ ಲೀಡರ್ಸ್ ಇಷ್ಟಪಟ್ಟಿದ್ದಾರೆ. ಈಗ ಜಗಣ್ಣ ಏನ್ ಹೇಳ್ತಾರೆ? ಕಲೆ ಅನ್ನೋದು ಒಲಿಬೇಕು ಅಂದರೆ ಅದು ಜನ್ಮಾಂತರದ ಪುಣ್ಯ. ಹಿಂದಿನ ಜನ್ಮದಲ್ಲಿ ನಿಮಗೆ ಶಾರದೆಯ ಒಂದು ಆಶೀರ್ವಾದ ವಿಶೇಷವಾಗಿತ್ತು ಅಂದರೆ ಈ ಜನ್ಮದಲ್ಲಿ ಕಲಾವಿದರಾಗಿ ಬರ್ತೀರಿ. ಈಗ ಅನುಶ್ರೀ ಅವ್ರನ್ನ ನೀವು ನೋಡಿದಾಗ ಅವರು ನಟಿಸ್ಲೇಬೇಕು ಅನ್ನೋದಲ್ಲ, ಮೈಕ್ ಹಿಡಿದು ಮಾತಾಡಿದ್ರೆ ಸಾಕು, ಅವರ ಮುಖದಲ್ಲಿ ಒಂದು ಏನು ನಡೆಯುತ್ತೆ ಪರಿಸರ, ಒಂದು ಆ್ಯಕ್ಟು, ಅದನ್ನು ನವರಸಭರಿತವಾಗಿ ಹೇಳುವಂಥ ತಾಕತ್ತಿದೆ ಅವ್ರಿಗೆ. ಆ್ಯಕ್ಟೇ ಮಾಡೋದ್ಬೇಕು. ಈಗ ಅವ್ರು ಆ್ಯಕ್ಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ಏನು ಅರ್ಥ ಅಂದರೆ ಅವರಲ್ಲಿ ಒಂದು 100 ಕಿಲೋಮೀಟರ್ ಅಷ್ಟು ಟ್ಯಾಲೆಂಟ್ ಇದೆ, ಅದರಲ್ಲಿ ಸುಮ್ಮನೆ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ತೋರಿಸಿದ್ರು ಇಲ್ಲಿ ಬಂದರೆ. ಓವರ್ ಆಲ್ ಇಟ್ ವಾಸ್ ಫಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಶರಣು ಸರ್. ಥ್ಯಾಂಕ್ ಯು ಸೋ ಮಚ್. ಹೇಳ್ಕೊಟ್ಟಿದ್ದಾರೆ ಚಂದ್ರು ಸರ್ ಮತ್ತೆ ಶರಣು ಸರ್. ನಿಜವಾಗ್ಲೂ ನಮ್ಮ ಜೊತೆ ಇದ್ಕೊಂಡೆ ಅದನ್ನ ಹೇಳ್ಕೊಟ್ಟಿದ್ದಾರೆ. ಬಟ್ ಆಕ್ಟಿಂಗ್ ಬಗ್ಗೆ ನನಗೆ ತುಂಬಾ ಜಾಸ್ತಿ ರೆಸ್ಪೆಕ್ಟ್ ಬಂದಿದ್ದೆ ನಾನು ಬಂದು ಆಕ್ಟ್ ಮಾಡಾದ್ಮೇಲೆ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಇಂಥ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಶರಣಯ್ಯ ಸರ್, ಸ್ವಾಮಿ ಸರ್, ಅಂಬಿಕಾ, ಆಶಾ, ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್.